ಇಂದಿನ ಮುಖ್ಯಾಂಶಗಳು. 1 ವರ್ಷದೊಳಗೆ ಕಾಮಗಾರಿ ಪೂರ್ಣ, ಸಾಗರ್ ಖಂಡ್ರೆ. 22.41 ಕೋಟಿ ರೂಪಾಯಿ ವೆಚ್ಚದ ಪಾಪನಾಸ್ ದೇವಸ್ಥಾನ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ. ಜಿಲ್ಲೆಯ ಜನರ ಬಹುದಿನಗಳ ಬೇಡಿಕೆ ಈಡೇರಿದೆ, ಈಶ್ವರ್ ಖಂಡ್ರೆ. ಪಾಪನಾಶ ದೇವಸ್ಥಾನ ಅಭಿವೃದ್ಧಿ ಕಾಮಗಾರಿ ಶಂಕುಸ್ಥಾಪನೆ ವಿರೋಧಿಸಿ ಪ್ರತಿಭಟನೆ. ಮುಖಂಡರನ್ನು ವಶಕ್ಕೆ ಪಡೆದ ಪೊಲೀಸರು, ವಿನಾಕಾರಣ ಗೊಂದಲ ಸೃಷ್ಟಿಸಿದ ಪೊಲೀಸರು, ಸೋಮನಾಥ್ ಪಾಟೀಲ್. ಸರ್ಕಾರದಿಂದ ಸಂಬಳ ಪಡೆಯುವ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಹಣದ ಆಸೆಗೆ ಬೀಳುವುದು ಸೂಕ್ತವಲ್ಲ, ಪ್ರಭು ಚವ್ಹಾಣ್. ಹಾಗೂ 11ರಿಂದ ತ್ರಿಮೂರ್ತಿ ಶಿವಜಯಂತಿ ಮಹೋತ್ಸವ, ವ್ಯಸನ ಮುಕ್ತ ಭಾರತ ಅಭಿಯಾನ, ನಗರದಲ್ಲಿ 12 ಜ್ಯೋತಿರ್ಲಿಂಗಗಳ ಶೋಭಾಯಾತ್ರೆ, ಬಿಕೆ ಪ್ರತಿಮಾ ಬೆಹೆಂಜಿ. ಅಭಿವೃದ್ಧಿ ಕಾಮಗಾರಿಗೆ ಕೇಂದ್ರ ಸರ್ಕಾರದಿಂದ ಅನುದಾನ ತಂದಿರುವ ಬೀದರ್ ಲೋಕಸಭಾ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಸಾಗರ್ ಖಂಡ್ರೆ, ದೇವಾಲಯದ ಅಭಿವೃದ್ಧಿ ಕಾಮಗಾರಿ 1 ವರ್ಷದೊಳಗೆ ಪೂರ್ಣಗೊಳ್ಳಲಿದೆ ಎಂದು ಭರವಸೆ ನೀಡಿದರು. ಅಧಿಕಾರಿಗಳು 4 ತಿಂಗಳ ಅವಧಿಯೊಳಗೆ ಪೂರ್ಣಗೊಳಿಸುವುದಾಗಿ ಎಂದಿದ್ದಾರೆ. ಆದರೆ ನಾನು 1 ವರ್ಷದ ಅವಧಿಯೊಳಗೆ ಪೂರ್ಣಗೊಳಿಸಿ ಭಕ್ತರಿಗೆ ಅನುಕೂಲ ಮಾಡಿಕೊಡಲು ಸೂಚಿಸಿದೆ ಎಂದರು. ಪವಿತ್ರ ಮಾಘ ಮಾಸ ಶಿವರಾತ್ರಿ ಹಬ್ಬದ ಸಮಯದಲ್ಲಿ ದೇವಸ್ಥಾನದ ಕಾಮಗಾರಿಗೆ ಚಾಲನೆ ನೀಡಿದ್ದು ಬಹಳ ಸಂತಸ ತಂದಿದೆ ಎಂದ ಅವರು, ಅನುದಾನ ನೀಡಿ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಸಹಕರಿಸಿದ ಕೇಂದ್ರದ ಪ್ರವಾಸೋದ್ಯಮ ಸಚಿವರಿಗೂ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಸಚಿವ ಎಚ್.ಕೆ. ಪಾಟೀಲ್ ಹಾಗೂ ಜಿಲ್ಲೆಯ ಶಾಸಕರಿಗೂ ವಿಧಾನ ಪರಿಷತ್ ಸದಸ್ಯರಿಗೂ ಧನ್ಯವಾದ ತಿಳಿಸಿದರು. ನಮಸ್ಕಾರಗಳು. ಇವತ್ತಿನ ದಿವಸ ಐತಿಹಾಸಿಕ ಪಾಪನಾಶ್ ದೇವಸ್ಥಾನದ ಒಂದು 22 ಕೋಟಿ ಅನುದಾನವನ್ನು ಕಾಮಗಾರಿಯನ್ನು ನಾವು ಚಾಲನೆ ಮಾಡಿದ್ದೀವಿ. ಇದರಲ್ಲಿ ನಮ್ಮ ಕೇಂದ್ರ ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್ ಸರ್ ಇರ್ಬೋದು, ನಮ್ಮ ರಾಜ್ಯ ಸಚಿವರಾದ ಎಚ್.ಕೆ. ಪಾಟೀಲ್ ಸರ್ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಈಶ್ವರ್ ಖಂಡ್ರೆ ಸಾಹೇಬರು, ರಹೀಮ್ ಖಾನ್ ಸರು, ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಎಲ್ರಿಗೂ ನನ್ನ ವತಿಯಿಂದ ನಾನು ಅಭಿನಂದನೆಗಳು ನಾನು ಸಲ್ಲಿಸ್ತೀನಿ, ಧನ್ಯವಾದ ಕೂಡ ನಾನು ಹೇಳ್ತೀನಿ. ನಮ್ಮೆಲ್ಲರೂ ಕೂಡ ನಮ್ಮವರು ಕೂಡ ಎಲ್ಲ ಇವತ್ತಿನ ದಿವಸ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ. ಭಾಳ ಒಳ್ಳೆಯ ರೀತಿಯಲ್ಲಿ ಭವ್ಯ ರೀತಿಯಲ್ಲಿ ಅವರು ಮೆರವಣಿಗೆ ಮಾಡಿ ಒಂದು ನಾವು ಕಾರ್ಯಕ್ರಮವನ್ನು ನಾವು ಚಾಲನೆ ಕೊಟ್ಟಿದ್ದೀವಿ. ತುಂಬ ಸಂತೋಷ ಆಗ್ತಾಯಿದೆ. ನಾನು ಇಂಜಿನಿಯರಿಂಗ್ ಮಾತಾಡಿದಾಗ ಅವ್ರು ಅಂದರು ನಾವು 4 ತಿಂಗಳಲ್ಲಿ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ. ಆದರೂ ಕೂಡ ನಾನು 1 ವರ್ಷ ಅಂತೂ ನಾನು ಹಿಡ್ಕೊಂಡಿದ್ದೀನಿ. ಯಾವುದೇ ಒಂದು ರೀತಿಯಲ್ಲಿ ಡಿಲೇ ಆದರೂ ಕೂಡ 1 ವರ್ಷ ಒಳಗಾಗಿ ಈ ಕಾಮಗಾರಿ ಕೂಡ ಪೂರ್ಣಗೊಳ್ಳುತ್ತೆ. ಜೊತೆ ಮಹಾಶಿವರಾತ್ರಿ ಕೂಡ ಇದೆ 15ನೇ ತಾರೀಕಿಗೆ. ಒಂದು ಪವಿತ್ರ ತಿಂಗಳಲ್ಲಿ ನಾವು ಕಾಮಗಾರಿಯನ್ನು ಚಾಲನೆ ಕೊಟ್ಟಿದ್ದೀವಿ. ತುಂಬ ಸಂತೋಷ ಆಗ್ತದೆ, ತುಂಬ ಖುಷಿ ಆಗ್ತದೆ. ಎಲ್ರಿಗೂ ನನ್ನ ವತಿಯಿಂದ ಅಭಿನಂದನೆ. ನೋಡಿ, BJPಯವರು ಅಥವಾ ನಮ್ಮ ವಿರೋಧಿಗಳು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ನನಗೆ ಗೊತ್ತಿಲ್ಲ. ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಂದರೆ ಅವರು ವಿರೋಧ ಮಾಡಬೇಕು. ಅಭಿವೃದ್ಧಿಯ ಸಮಯದಲ್ಲಿ ಅವರು ಪ್ರತಿಭಟನೆ ಮಾಡ್ತಾರೆ, ವಿರೋಧ ಮಾಡ್ತಾರೆ ಅಂತಂಬೋದು ಇದು ಒಂದು ಆಶ್ಚರ್ಯದ ಒಂದು ಮಾತು. ಇದರಲ್ಲಿ ನಾನು ಸತತವಾಗಿ ಕೇಂದ್ರ ಸಚಿವರು ಗಜೇಂದ್ರ ಸಿಂಗ್ ಶೇಖಾವತ್ ಸರಿಗೆ ಹೋಗಿ ಭೇಟಿ ಮಾಡಿ ಅನುದಾನ ಬಿಡುಗಡೆ ಮಾಡಿಸಿದ್ದೀನಿ. ಟೆಂಡರ್ ಪ್ರಕ್ರಿಯೆ ಆಗಿದೆ, ಕಾಮಗಾರಿ ಈಗ ಪ್ರಾರಂಭ ಆಗ್ತಾಯಿದೆ. ನನ್ನ ಅವಧಿಯಲ್ಲೇ ಎಲ್ಲ ಆಗ್ತಾಯಿದೆ. ಕಾಮಗಾರಿ ಪೂರ್ಣನೂ ಕೂಡ ಗೊಳ್ಳುತ್ತೆ. ಈಗ ಕಾಮಗಾರಿ ಪ್ರಾರಂಭ ಆಗಿತ್ತು ಅಂತಂದರೆ ನಾವು ಮತ್ತೆ ಪುನಃ ಬಂದು ಕಾಮಗಾರಿ ಪ್ರಾರಂಭ ಮಾಡೋದು ಪ್ರಶ್ನೆ ಬರಲ್ಲ. ಈಗ ಉದಾಹರಣೆಗೆ ಬೀದರ್ ರೈಲ್ವೆ ಸ್ಟೇಷನ್ ಇದೆ, 25 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ನಡೀತಾ ಇದೆ. ಇದು ಆಲ್ರೆಡಿ ಪ್ರಾರಂಭ ಆಗಿತ್ತು. ನಾವು ಅಲ್ಲಿ ಹೋಗಿ ಸ್ಟೇಷನ್ಗಲ್ಲಿ ಮತ್ತೆ ಪುನಃ ನಾವು ಮಾಡಿದ್ದೀವಿ? ಇಲ್ಲ. ಕಾಮಗಾರಿ ಪ್ರಾರಂಭ ಮಾಡೋ ಟೈಮಲ್ಲಿ ನಾವು ಬಂದು ಪೂಜೆ ಮಾಡಿದ್ರು ಅವ್ರಿಗೆ ಸಮಸ್ಯೆ ಗೊತ್ತಿಲ್ಲ. ಈ ರೀತಿ ಅವ್ರು ಯಾಕೆ ಮಾಡ್ತಾ ಇದ್ದಾರೆ ಅಂತಂಬೋದು. ಕೆಲವು BJP ಶಾಸಕರ ವಿಡಿಯೋ ಕೂಡ ನೋಡಿದ್ದೀನಿ. ನಾನು ಅವರಿಗೂ ಒಂದು ಪ್ರಶ್ನೆ ಕೇಳ್ತೀನಿ, ತಾವು ಏನು ಟೆಂಡರ್ ಆದಮೇಲೆ ಗುತ್ತಿದಾರ ಏಜೆನ್ಸಿ ಫಿಕ್ಸ್ ಆದಮೇಲೆ ನೀವು ಹೋಗಿ ರೋಡು ಪೂಜೆ ಮಾಡ್ತೀರಿ, ಕಟ್ಟಡ ಪೂಜೆ ಮಾಡ್ತೀರಿ, ನೀವು ಕಾಮಗಾರಿ ಚಾಲನೆ ಕೊಡ್ತೀರಿ, ಅದು ಪರವಾಗಿಲ್ಲ. ಆದರೆ ನಾನು ಅದೇ ರೀತಿಯಲ್ಲಿ ಟೆಂಡರ್ ಆದಮೇಲೆ ಗುತ್ತಿದಾರ ಫಿಕ್ಸ್ ಆದಮೇಲೆ ಅನುದಾನ ಎಲ್ಲ ಬಿಡುಗಡೆ ಮಾಡಿಸಿದಾದ್ಮೇಲೆ ನಾನು ಮಾಡಿದ್ರೆ ಅದು ತಪ್ಪು. ಇದು ಎಂಥ ನ್ಯಾಯ ಅಂತ ನಾನು ಕೇಳೋದಕ್ಕೆ ನನಗೆ ಅವರಿಗೆ ಪ್ರಶ್ನೆ. ಮಾಜಿ ಕೇಂದ್ರ ಸಚಿವರು ತಮ್ಮ ತಂದೆ ಹಾಗೂ ಮಗಂದು ಅಭಿವೃದ್ಧಿ ಶೂನ್ಯ ಇದೆ, ಖಾಲಿ ಫ್ಲೆಕ್ಸ್ಗೆ ಮಾತ್ರ ಸೀಮಿತ ಅಂತ ಆರೋಪ ಮಾಡಿದ್ದಾರೆ. ಈಗ ನೋಡಿ, ಅಭಿವೃದ್ಧಿ ಅಂತೂ ಕಣ್ಮುಂದೆನೇ ಇದೆ. 22 ಕೋಟಿ ವೆಚ್ಚದಲ್ಲಿ ನಾವು ಕಾಮಗಾರಿ ಪ್ರಾರಂಭ ಮಾಡಿದ್ದೀವಿ. 50,000 ಮನೆಗಳು ತೊಗೊಂಡು ಬಂದಿದ್ದೀವಿ. ರೈಲ್ವೆ 100 ಕೋಟಿ ಕಾಮಗಾರಿ ನಡೀತಾ ಇದೆ. NH ಅದು ಕೂಡ ಕಾಮಗಾರಿ ನಡೀತಾ ಇದೆ. ಫ್ಲೈಟು ಕೂಡ ನಡೀತಾ ಇದೆ. ಫ್ಲೈಟು ಕೂಡ ಅವ್ರದೇ ಅವಧಿಯಲ್ಲಿ ಬಂದಾಗಿತ್ತು. ಈ ರೀತಿ ಸಾಕಷ್ಟು ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೆ ಅವರ ಏನು ಅಲಿಗೇಷನ್ಸ್ ಇದೆ, ಆರೋಪ ಇದೆ, ಅದು ಬೇಸ್ಲೆಸ್ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಸಚಿವ ಈಶ್ವರ್ ಖಂಡ್ರೆ ಅವರು ಮಾತನಾಡಿ, ಪಾಪನಾಸ್ ದೇವಾಲಯ ಅಭಿವೃದ್ಧಿ ಆಗಬೇಕು ಎನ್ನುವುದು ಬೀದರ್ ಜಿಲ್ಲೆಯ ಜನರ ಬಹುದಿನದ ಬೇಡಿಕೆಯಾಗಿತ್ತು. ಅದು ಸಂಸದ್ ಸಾಗರ್ ಖಂಡ್ರೆ ಅವರ ಸತತ ಪ್ರಯತ್ನದಿಂದ ಈಡೇರಿದೆ ಎಂದು ತಿಳಿಸಿದರು. 2024ರ ಮಾರ್ಚ್ನಲ್ಲಿ ಈ ಕಾಮಗಾರಿ ಘೋಷಣೆಯಾಗಿ ಪ್ರಧಾನಿಯವರಿಂದ ವರ್ಚುವಲ್ ಮೂಲಕ ಶಂಕುಸ್ಥಾಪನೆಯಾಗಿತ್ತು. ಆದರೆ ಯಾವುದೇ ಪ್ರಗತಿಯಾಗಿರಲಿಲ್ಲ. ಸಾಗರ್ ಖಂಡ್ರೆ ಸಂಸದರಾದ ಮೇಲೆ ಕೇಂದ್ರ ಪ್ರವಾಸೋದ್ಯಮ ಸಚಿವರಿಗೆ ನಿರಂತರ ಭೇಟಿ ಮಾಡಿ ಹಣ ಮಂಜೂರಾತಿ ಮಾಡಿಸಿದ್ದಾರೆ.
ನಂತರ ರಾಜ್ಯ ಸರ್ಕಾರ ಪ್ರವಾಸೋದ್ಯಮ ಇಲಾಖೆಯಿಂದ ಟೆಂಡರ್ ಆಗಿ ಈಗ ಕಾಮಗಾರಿ ಪ್ರಾರಂಭವಾಗುತ್ತಿದೆ. ಕಾಮಗಾರಿಯು 4 ತಿಂಗಳಲ್ಲಿ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಎಂದರು. ದೇವಸ್ಥಾನಗಳ ಮೇಲೆ ಜನರ ಸಾಕಷ್ಟು ನಂಬಿಕೆ ಇದೆ. ಈ ಶಿವರಾತ್ರಿ ಸಮಯದಲ್ಲಿ ಪಾಪ್ನಾಸ್ ದೇವಾಲಯಕ್ಕೆ ಸಹಸ್ರಾರು ಭಕ್ತರು ಭೇಟಿ ನೀಡುತ್ತಾರೆ. ದೇವಸ್ಥಾನದ ಜೀರ್ಣೋದ್ಧಾರದಿಂದ ಬರುವ ಭಕ್ತರಿಗೆ ಅನುಕೂಲವಾಗಲಿದೆ. ಇದರ ಜೊತೆಗೆ 10 ಎಕರೆ ಪ್ರದೇಶದಲ್ಲಿ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ವಿಮಾನಯಾನಕ್ಕೆ ಮರುಚಾಲನೆ ಸೇರಿದಂತೆ ಅನೇಕ ಅಭಿವೃದ್ಧಿ ಕಾರ್ಯಗಳು ಮಾಡಲಾಗುತ್ತಿದೆ ಎಂದರು. ಪೌರಾಡಳಿತ ಹಾಗೂ ಹಜ್ ಸಚಿವರಾದ ರಹೀಂ ಖಾನ್ ಮಾತನಾಡಿ, ಯಾರೇ ಅಭಿವೃದ್ಧಿ ಮಾಡಲಿ, ಒಟ್ಟಿನಲ್ಲಿ ಬೀದರ್ ಅಭಿವೃದ್ಧಿಯಾಗಬೇಕು. ನಮ್ಮ ಇಲಾಖೆಯಿಂದ ಪಾಪ್ನಾಸ್ ಅಭಿವೃದ್ಧಿಗಾಗಿ 5 ಕೋಟಿ ರೂಪಾಯಿ ನೀಡಿದ್ದೇನೆ. ಜೊತೆಗೆ ಬೀದರ್ ಕೋಟೆ ಅಭಿವೃದ್ಧಿಗಾಗಿ 10 ಕೋಟಿ ರೂಪಾಯಿ ಹಾಗೂ ಕೆರೆ ಅಭಿವೃದ್ಧಿಗಾಗಿ 50 ಕೋಟಿ ಮೀಸಲಿಟ್ಟಿದ್ದೇನೆ. ಈಗಾಗಲೇ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಿಲ್ಲೆಯಲ್ಲಿ ರಸ್ತೆ ಚರಂಡಿ ಕಾಮಗಾರಿ ನಡೆಯಲಿವೆ ಎಂದರು. ಸಂಸದ್ ಸಾಗರ್ ಖಂಡ್ರೆ ಮಾತನಾಡಿ, ಐತಿಹಾಸಿಕ ಪಾಪ್ನಾಸ್ ದೇವಸ್ಥಾನದ ಅಭಿವೃದ್ಧಿಗೆ ಪ್ರಸಾದ ಯೋಜನೆಯಡಿ ತಾವು ಕೇಂದ್ರ ಪ್ರವಾಸೋದ್ಯಮ ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್ ಅವರನ್ನು ಭೇಟಿಯಾಗಿ ಅನುದಾನ ಬಿಡುಗಡೆಗಾಗಿ ವಿನಂತಿಸಿದ ನಂತರ ಸಚಿವರು ಅನುದಾನ ಬಿಡುಗಡೆ ಮಾಡಿದ್ದಾರೆ. ಈಗ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ಸಂಸದರಾಗಿ 22.41 ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇವಾಲಯ ಅಭಿವೃದ್ಧಿಯ ವಿವಿಧ ಕಾಮಗಾರಿಗೆ ಚಾಲನೆ ನೀಡಿದ್ದೇವೆ. ಯಾರೂ ಸಹ ಧಾರ್ಮಿಕ ಕಾರ್ಯಕ್ರಮದಲ್ಲಿ ರಾಜಕೀಯ ತರಬಾರದು. ವಿಧಾನ ಪರಿಷತ್ ಸದಸ್ಯ ಚಂದ್ರಶೇಖರ್ ಪಾಟೀಲ್ ಮಾತನಾಡಿ, ಸಾಗರ್ ಖಂಡ್ರೆಯವರು ಕಷ್ಟಪಟ್ಟು ಅನುದಾನ ತಂದು ನಂತರ ಟೆಂಡರ್ ಮಾಡಿಸಿ ಕಾಮಗಾರಿ ಪ್ರಾರಂಭಿಸಿದ್ದಾರೆ. ನಾವೆಲ್ಲರೂ ಸೇರಿ ಅವರಿಗೆ ಸಹಕಾರ ನೀಡಿದಾಗ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸ ಮಾಡಲು ಶಕ್ತಿ ನೀಡಿದಂತಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮಾಲಾ ನಾರಾಯಣರಾವ್, ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ್ ಜಾಬ್ಶೆಟ್ಟಿ, ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ, ಬೀದರ್ ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ, ಬೀದರ್ ಮಹಾನಗರ ಪಾಲಿಕೆ ಆಯುಕ್ತ ಮುಕುಲ್ ಜೈನ್, ಹೆಚ್ಚುವರಿ ಎಸ್ಪಿ ಚಂದ್ರಕಾಂತ್ ಪೂಜಾರಿ, ಬೀದರ್ ಸಹಾಯಕ ಆಯುಕ್ತ ಮೊಹಮ್ಮದ್ ಶಕೀಲ್, ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕ ಶಿವಲಿಂಗಪ್ಪ, ಹನುಮಂತರಾವ್ ಚೌಹಾಣ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮೇಡಮ್ ಸರ್ ಸ್ವಲ್ಪ ಹತ್ರ ಬನ್ನಿ ಮ್ಯಾಮ್. ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಮಾಡಿ ಇವತ್ತೇನು ನಮ್ಮ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಇವತ್ತಿದಕ್ಕೆ ಟೆಂಡರ್ ಮಾರ್ಚಲ್ಲಿ ಆಗುತ್ತೆ, 2025 ಮಾರ್ಚಲ್ಲಿ. ಜುಲೈಯಲ್ಲಿ ಇದಕ್ಕೆ ಟೆಂಡರ್ ಫೈನಲ್ ಆಗುತ್ತೆ. ಗುತ್ತಿಗೆದಾರಿಗೆ ನೇಮಕ ಮಾಡಿದ್ದಾರೆ. ಬೇಗ ತ್ವರಿತಗತಿಯಲ್ಲಿ ಕಾಮಗಾರಿ ಆಗಬೇಕು, ಪೂಜೆ ಮಾಡಬೇಕು ಅಂತೇಳಿ, ಅಂದರೆ ಚಾಲನೆ ಕೊಡಬೇಕು, ಇನಿಷಿಯೇಟ್ ಮಾಡಬೇಕು ಅನ್ನೋಂಥ ಒಂದು ಕಾರ್ಯಕ್ರಮ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ಎಲ್ರಿಗೂ ಅದ್ರಲ್ಲಿ ಮುಕ್ತವಾದಂಥ ಒಂದು ಅವಕಾಶ ಇದೆ. ನಮ್ಮ ಉದ್ದೇಶ ಅಭಿವೃದ್ಧಿ ಇದೆ, ಅಭಿವೃದ್ಧಿನೇ ನಮ್ಮ ಮಂತ್ರ. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ, ಇದರಲ್ಲಿ ಯಾವುದೇ ಸ್ವಯಂ ಪ್ರತಿಷ್ಠೆ ಪ್ರಶ್ನೆ ಬರೋದಿಲ್ಲ. ಕೆಲವರು ಇವತ್ತು ನೋಡಿ, ಯಾರು ಕೆಲಸ ಮಾಡ್ತಾರೆ ಅವರು ಉಳಿತಾರೆ, ಯಾರು ಕೆಲಸ ಮಾಡೋದಿಲ್ಲ ಅವ್ರಿಗೆ ಮನೆಗೆ ಕಳಿಸ್ತಾರೆ ಜನ. ಮಾನ್ಯ ಭಗವಂತ ಕುಮಾರ್ ಅವರು 2 ವರ್ಷ ಕೆಳಗಡೆ ಚುನಾವಣೆಯಲ್ಲಿ ಸೋತಿದ್ದಾರೆ. ಇವತ್ತು ಮನೆಗೆ ಕೂಡಿಸಿದ್ದಾರೆ. ಈಗ ಬಂದು ಅವರು ಇದಕ್ಕೆ ಅಡೆತಡೆ ಒಡ್ಡುವಂಥದ್ದು ಸರಿಯಲ್ಲ ಅನ್ನುವಂಥ ಅಷ್ಟೇ ಮಾತು ಹೇಳ್ತೀನಿ. ನಾನು ಯಾರ ವಿರುದ್ಧನೂ ಮಾತಾಡಲಿಕ್ಕೆ ಇಷ್ಟ ಇಲ್ಲ, ಯಾವುದೇ ರಾಜಕೀಯ ಮಾಡಲಿಕ್ಕೂ ಇಷ್ಟ ಇಲ್ಲ. ಸುಮಾರು ವರ್ಷದಿಂದ ಇದು ನೆನೆಗುದಿಗೆ ಬಿದ್ದಿತ್ತು. 2024 ಇದಕ್ಕೆ ಶಂಕುಸ್ಥಾಪನೆ ಆದರೂ ಅನುದಾನ ಬಿಡುಗಡೆ ಆಗಿರಲಿಲ್ಲ, ಟೆಂಡರ್ ಆಗಿರಲಿಲ್ಲ. ಇದನ್ನು ಸಾಗರ್ ಖಂಡ್ರೆ ಅವರು ಸತತ ಪ್ರಯತ್ನ ಮಾಡಿ ಇವತ್ತು ಶೇಖಾವತ್ ರವರಿಗೆ, ಕೇಂದ್ರ ಸಚಿವರಿಗೆ ಬ್ಯಾರಿಕೇಡ್ ತೆಗೆದು ಹೋಗಲು ಯತ್ನಿಸಿದ ಮುಖಂಡರನ್ನು ಪೊಲೀಸರು ವಶಕ್ಕೆ ಪಡೆದು ಖಾಸಗಿ ವಾಹನದಲ್ಲಿ ಕೂಡಿಸಿಕೊಂಡು ಪೊಲೀಸ್ ಠಾಣೆಗೆ ಕರೆದೊಯ್ದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಮಾತನಾಡಿ, ಸಚಿವ ಈಶ್ವರ್ ಖಂಡ್ರೆ ಹಾಗೂ ನಮ್ಮ ಮಧ್ಯೆ ಯಾವುದೇ ತಕರಾರು ಇಲ್ಲ, ಆದರೆ ವಿನಾಕಾರಣ ಪೊಲೀಸರೇ ಅಧಿಕಾರಿಗಳೇ ಗೊಂದಲ ಸೃಷ್ಟಿಸುತ್ತಿದ್ದೀರಿ ಎಂದರು. ಈ ಮೊದಲು ಕಾರ್ಯಕರ್ತರಿಗೆ ತಿಳಿಸಿದಂತೆ ಪಾಪ್ನಾಸ್ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗದ ವಿಶೇಷ ಅಭಿಷೇಕ ಪೂಜೆ ಮಾಡುವುದಾಗಿ ಎಂದು ತಿಳಿದಂತೆ ಇವತ್ತು ನಾವು ಪೂಜೆ ಮಾಡಲು ಹೋಗುತ್ತಿದ್ದೇವೆ ಹೊರತು ಅಲ್ಲಿ ಪ್ರತಿಭಟನೆ ಮಾಡಲು ಹೋಗುತ್ತಿಲ್ಲ ಎಂದು
ಎಂದು ತಡೆದ ಪೊಲೀಸ್ ಅಧಿಕಾರಿಗಳಿಗೆ ಸಮಜಾಯಿಸಿದರು. ಈ ಮೊದಲೇ ಪ್ರಧಾನಮಂತ್ರಿಗಳು ವರ್ಚುವಲ್ ಮುಖಾಂತರ ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡಲಾಗಿದ್ದು ಅದಕ್ಕೆ ಮರಳಿ ಶಂಕುಸ್ಥಾಪನೆ ಮಾಡುವುದು ಸೂಕ್ತವಲ್ಲ ಎಂದು ಜಿಲ್ಲಾಡಳಿತಕ್ಕೆ ತಿಳಿಸಲಾಗಿತ್ತು. ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಪ್ರತಿಕ್ರಿಯೆ ನೀಡಿರುತ್ತಾರೆ. ಹೀಗಾಗಿ ನಮ್ಮ ಹಾಗೂ ಅವರ ಮಧ್ಯೆ ಯಾವುದೇ ತಕರಾರು ಇಲ್ಲ, ಇದೆಲ್ಲ ಪೊಲೀಸರು ಸೃಷ್ಟಿಸುತ್ತಿದ್ದ ಹುನ್ನಾರು ಎಂದು ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮನ್ನು ಬಿಡದಿದ್ದರೆ ಕಾಂಗ್ರೆಸ್ ಕಾರ್ಯಕರ್ತರನ್ನು ಸಹ ಬಿಡಬೇಡಿ. ಸರ್ಕಾರದ ಪ್ರತಿನಿಧಿಯಾಗಿರುವ ಸಚಿವರು ಅಧಿಕಾರಿಗಳು ಹೋಗಲಿ ಪರವಾಗಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೋಗಲು ಅವಕಾಶ ನೀಡಿದ್ದರೆ ನಮ್ಮ ಕಾರ್ಯಕರ್ತರನ್ನು ಬಿಡಬೇಕು ಎಂದು ಪಟ್ಟು ಹಿಡಿದರು. ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಮಾತನಾಡಿ, ಪಾಪನಾಶ್ ದೇವಸ್ಥಾನದ ಅಭಿವೃದ್ಧಿಗಾಗಿ ತಾನು ಮಂತ್ರಿಯಾಗಿದ್ದಾಗಲೇ 22,41,00,000 ರೂಪಾಯಿ ಅನುದಾನ ಮಂಜೂರಿ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ವರ್ಚುವಲ್ ಮುಖಾಂತರ ಶಂಕುಸ್ಥಾಪನೆ ಮಾಡಲಾಗಿದೆ. ಆದರೂ ಸಹ ಅದೇ ಕಾಮಗಾರಿಗೆ ತಾನು ಅನುದಾನ ತಂದಿರುವುದಾಗಿ ಎಂದು ಸಂಸತ್ ಸಾಗರ್ ಖಂಡ್ರೆ, ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ತಾವು ಅನುದಾನ ತಂದಿರುವುದಾಗಿ ಸುಳ್ಳು ಪ್ರಚಾರ ಪಡೆದು ಜನರಿಗೆ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ವಾಗ್ದಾಳಿ ನಡೆಸಿದರು. ಜಾತ್ರೆದಾಗ ಇಲ್ಲ ನೀವೇ ಮಾಡ್ರಿ, ನೀವು ಬ್ಯಾರಿಕೇಡ್ ಹಾಕೋರಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎಲ್ಲ ನೀವೇ ಬಂದೋಬಸ್ತ್ ಮಾಡ್ತೀರಿ, ನೀವೇ ಬಂದೋಬಸ್ತ್ ಮಾಡ್ತೀರ. ಮತ್ತು ನಾವು ನಮ್ಮ ಮನುಷ್ಯನಾಗ ಒಂದೆಷ್ಟು ಕೋಟಿಲ್ಲ, ನೀವೇನು ತಿಳ್ಕೊಳ್ತೀರಲ್ಲ, ಹಂಗೇನು ನಮ್ಮ ಕೋಟಿಲ್ಲ. ನೀವು ನಮ್ಮ ಜೊತೆ ನಡ್ಕೋತ 10 ನಿಮಿಷದ ವಾಪಸ್ ಆಯ್ತು, 10 ನಿಮಿಷದ. ಪೂಜಾರಿ ಸೀನಿಯರ್ ಆಫೀಸರ್ ನೀವು ನಮಗೆ ಪರ್ಮಿಷನ್ ಕೇಳ್ತಾರಲ್ಲ, ಅಲ್ರಿ ಪೂಜಾರಿ ಅವ್ರಿ ನೀವು ಪರ್ಮಿಷನ್ ಕೇಳ್ತಾರಲ್ಲ, ಸೀನಿಯರ್ ಆಫೀಸರ್ ಇದ್ರಿ, ರ್ಯಾಲಿ ಇಲ್ಲೇ ಇದು ನಮ್ದು ರ್ಯಾಲಿ ಇದು, ನಿಮ್ಮಲ್ಲಿ ಪರ್ಮಿಷನ್ ಪೊಲೀಸ್ ಸ್ಟೇಷನ್ ನಾವು ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಬ್ಯಾನರ್ ನಲ್ಲಿ ಕಾರ್ಯಕರ್ತರೆಲ್ಲ ಸೇರಿ ಅಂತ ಬ್ಯಾನರ್ ಇದೆ. ಪಾರ್ಟಿ ಪೂಜಾ ಮಾಡಿದಾಗ ಆಹ್ವಾನ ಕೊಡಲ್ವಾ? ಇವ್ರ ಕರೆಗೆ ನಿಂದ್ರಿ, ಇಲ್ಲೇ ಕೂತ ನಿಂದ್ರಿ, ಅವ್ರು ಪರ್ಮಿಷನ್ ಕೊಟ್ಟರೆ ಹೋಗಿ ನಮ್ದೇನು ಇಲ್ಲಿಂದ್ರಿ ಸರ್ ಫೋನ್ ಹಚ್ಚಿರ್ಲಿದ್ದ. ಸ್ಪಷ್ಟ ಹೇಳ್ರಿ, ನಾವು ಭರವಸೆ ಕೊಡ್ತೇವ್ರಿ. ಈಗ ಎಲ್ಲ ನಮ್ಮ ಶಾಸಕರ ಎಲ್ಲರ ನೀವು ನಮ್ಗೆ ಕೋಆರ್ಡಿನೇಟ್ ಮಾಡ್ರಿ, ನಾವು ನಡ್ಕೋತ ಹೋಗ್ತೇವೆ, ನಮ್ಗೆ ನಡ್ಕೋತ ನಮ್ಗೆ ಏನು ಅಭ್ಯಂತರ 10 ನಿಮಿಷದ ನಾವು ಮುಗಿಸಿ ಹಾಕ್ತೇವೆ. ಅಲ್ಲಿ ಆರ್ತಿಗೆ ಮಾಡ್ತೇವೆ, ಆರ್ತಿಗೆ ಹಾರ್ಡ್ಲಿ 10 ಮಿನಿಟ್ಸ್ ಆರ್ತಿಗೆ ಅದ. ಕಾರ್ಯಕರ್ತರಾಗಿರೋದು ನಾವು ಪೂಜಾ ನಾವು ಮಾಡ್ತೇವೆ.
ನೀವು ಯಾಕೆ ನಾವು ನುಗ್ಗಾತ್ರ ನಮಗೆ ಗ್ರಾಮ ಸಂಚಾರದ ಸಂದರ್ಭದಲ್ಲಿ ಬಹಳಷ್ಟು ಗ್ರಾಮಗಳಲ್ಲಿ ಕಂದಾಯ ಇಲಾಖೆ ಹಾಗೂ ಭೂ ದಾಖಲೆಗಳ ಇಲಾಖೆಯ ಬಗ್ಗೆ ಹೆಚ್ಚಿನ ದೂರುಗಳು ಕೇಳಿ ಬಂದಿವೆ. ಗ್ರಾಮ ಲೆಕ್ಕಾಧಿಕಾರಿಗಳು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ, ಸರ್ವೇಯರ್ಗಳಿಗೆ ಹಣ ಕೊಡದಿದ್ದರೆ ಕೆಲಸ ಮಾಡುತ್ತಿಲ್ಲ, ಜಾತಿ ಪ್ರಮಾಣ ಪತ್ರ ಬೇಗ ಕೊಡುತ್ತಿಲ್ಲ, ಫಾರ್ಮ್ ನಂಬರ್ 10 ಕೊಡಲು ಸತಾಯಿಸಲಾಗುತ್ತಿದೆ ಎನ್ನುವ 10 ದೂರುಗಳು ಬರುತ್ತಿವೆ. ನೀವೇನು ಮಾಡುತ್ತಿದ್ದೀರಿ ಎಂದು ಕೋಪಗೊಂಡರು. ಸಾರ್ವಜನಿಕರಿಗೆ ಹಣಕ್ಕಾಗಿ ಬೇಡಿಕೆ ಇಟ್ಟ ಆರೋಪದ ಮೇರೆಗೆ ಒಬ್ಬ ಗ್ರಾಮ ಲೆಕ್ಕಾಧಿಕಾರಿಯು ಅಮಾನತುಗೊಂಡಿದ್ದಾರೆ. ಜನತೆಗೆ ತೊಂದರೆ ಕೊಡುವ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಇದೊಂದು ಪಾಠದಂತಿದ್ದು ಎಲ್ಲರೂ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕೆಂದು ಹೇಳಿದರು. ಸರ್ಕಾರದಿಂದ ಸಂಬಳ ಪಡೆಯುವ ಅಧಿಕಾರಿಗಳು ಮತ್ತು ಸಿಬ್ಬಂದಿ ದುಡ್ಡಿನ ಹಪಾಹಪಿಗೆ ಬೀಳುವುದು ಸರಿಯಿಲ್ಲ ಎಂದು ಎಚ್ಚರಿಸಿದರು. ಜನರ ಸಮಸ್ಯೆಗಳನ್ನು ಮನಸಾರೆ ಆಲಿಸಿ ನಿಯಮಾನುಸಾರ ತ್ವರಿತವಾಗಿ ಪರಿಹಾರ ನೀಡುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಸೂಚಿಸಿದರು. ಈ ಸಂದರ್ಭದಲ್ಲಿ ಔರಾ ತಹಸೀಲ್ದಾರ ಮಹೇಶ್ ಪಾಟೀಲ್, ಕಮಲ್ ನಗರ್ ತಹಸೀಲ್ದಾರ್ ಅಮಿತ್ ಕುಮಾರ್ ಕುಲಕರ್ಣಿ, ಭೂ ದಾಖಲೆಗಳ ಇಲಾಖೆಯ ಸಹಾಯಕ ನಿರ್ದೇಶಕರಾದ ರಾಜಶ್ರೀ, ಗ್ರೇಡ್ 2 ತಹಸೀಲ್ದಾರರು, ಕಂದಾಯ ನಿರೀಕ್ಷಕರು, ಗ್ರಾಮ ಲೆಕ್ಕಾಧಿಕಾರಿಗಳು ಸೇರಿದಂತೆ ಕಂದಾಯ ಇಲಾಖೆಯ ವಿವಿಧ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಭಾಳ ತೊಂದರೆ ಜನರಿಗೆ ಭಾಳ ತೊಂದರೆ ಆಗ್ತದೆ. ನೇರವಾಗಿ ಅವ್ರ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಬಟ್ ನಮ್ದೇ ಅವಮಾನ ಆಗ್ತಾ ಇದೆ. ನಮ್ದೇ ದಿನ ನಮ್ದು ಹೇಳ್ತಾರೆ, ನಮ್ಮ ಎಮ್ಮೆಲ್ಯೆ ಸಾಕು ಏನ್ ಹೇಳ್ತಾರೆ, ಏನ್ ಮಾಡ್ಬೇಕು ಹೇಳಿ ಡೈಲಿ ನಮ್ದು ನಮ್ಮ ಜೊತೆ ಬರಬೇಕು, ಏನು ಮಾಡ್ಬೇಕು ಈ ತನಕ ನಾವು ಯಾರೇ ಜನ ಬರ್ತೀವಪ್ಪ ಇದರಿಂದ ಅಂತ ನೋಡ್ತೀವಿ. ನಾವು ಅಧಿಕಾರಿ ಅಂದ್ರೆ ಪರಿವಾರ ತಗೊಂಡು ಹೋಗ್ತೀವಿ, ಬಟ್ ನಮ್ಗೆ ಇಷ್ಟು ಮಿಸ್ಯೂಸ್ ಆಗ್ತಾ ಇದೀವಿ, ನಮ್ಮ ಸ್ವಭಾವದ ಮಿಸ್ಯೂಸ್ ಮಾಡ್ತಾ ಇದೀವಿ, ಮಿಸ್ಯೂಸ್ ಆಗ್ತಾ ಇದೆ. साहब वीडियो नहीं करता, सब वीडियो नहीं करता, जब सब करता है ना फिर कुछ भी दिखता नीचे ऊपर धरती आकाश हो जाता. ಎಷ್ಟು ಕಂಪ್ಲೇಂಟು ತಹಸೀಲ್ನಲ್ಲಿ ಭ್ರಷ್ಟಾಚಾರ ಏನಪ್ಪ ಭ್ರಷ್ಟಾಚಾರ ಜನರಿಲ್ಲ ಜೊತೆ ಅಕಾಡೆಮಿ. ಶನಿವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಕೇಂದ್ರದ ಸಂಚಾಲಕರಾದ ಬಿಕೆ ಪ್ರತಿಮಾ ಬೆಹೆಂಜಿ ಅವರು ಮಾತನಾಡಿ, ಫೆಬ್ರವರಿ 11ರಂದು ಮಧ್ಯಾಹ್ನ 2 ಗಂಟೆಗೆ ನಗರದ ಜನವಾಡ ರಸ್ತೆಯ ಜೆಪಿ ನಗರದಲ್ಲಿನ ಬ್ರಹ್ಮಕುಮಾರೀಸ್ ಕೇಂದ್ರ ಪಾವನಧಾಮ ವತಿಯಿಂದ 12 ಕಾರುಗಳ ಮೇಲೆ 12 ಜ್ಯೋತಿರ್ಲಿಂಗಗಳ ಶೋಭಾಯಾತ್ರೆಯು ಇಡೀ ನಗರಾದ್ಯಂತ ಸಂಚರಿಸಿ ನಂತರ ನೆಹರು ಕ್ರೀಡಾಂಗಣದ ಎದುರು ಇರುವ ಸಾಯಿ ಸ್ಕೂಲ್ ಆವರಣಕ್ಕೆ ತಲುಪಿ ಸಾಯಂಕಾಲ 6 ಗಂಟೆಗೆ ಜೀವನೋತ್ಸವ ಪ್ರವಚನ ಮಾಲಿಕೆಯ ಉದ್ಘಾಟನಾ ಸಮಾರಂಭ ಜರುಗಲಿದೆ. ನವದೆಹಲಿಯ ರಾಷ್ಟ್ರೀಯ ಪ್ರೇರಣಾದಾಯಿ ಪ್ರವಚನಕಾರರಾದ ರಾಜಯೋಗಿ ಬಿಕೆ ಪಿಯೂಷ್ ಭಾಯಿಜಿ ಅವರಿಂದ ಜೀವನೋತ್ಸವ ಪ್ರವಚನ ಮಾಲೆ ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಶ್ವರ್ ಖಂಡ್ರೆ ಸಮಾರಂಭ ಉದ್ಘಾಟಿಸಲಿದ್ದು, ತನ್ನ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಲಿದೆ.
ರಾಜಯೋಗಿ ಪಿಯೂಷ್ ಬಾಯಿಜಿ ಅವರು ಮುಖ್ಯ ಪ್ರವಚನಕಾರರಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಾಲಾ ಬಿ ನಾರಾಯಣರಾವ್, ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಸವರಾಜ್ ಜಾಬ್ ಶೆಟ್ಟಿ, ಕರ್ನಾಟಕ ಪಶುವೈದ್ಯಕೀಯ ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಕೆಸಿ ವೀರಣ್ಣ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಅಖಿಲ ಭಾರತೀಯ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಉಪಾಧ್ಯಕ್ಷ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ, ಗುರುದ್ವಾರ ಪ್ರಬಂಧಕ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಬಲಬೀರ್ ಸಿಂಗ್ ಹಾಗೂ ಇತರರು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು ಎಂದು ಕಾರ್ಯಕ್ರಮದ ಮಾಹಿತಿ ನೀಡಿದರು.